ಮಣಿಪುರದಿಂದ ದೆಹಲಿವರೆಗೆ ಅಮಿತ್ ಶಾ ಕಂಪ್ಲೀಟ್ ಬ್ಲಾಕ್. ಅಮಿತ್ ಶಾ ಬುಡಕ್ಕೆ ಬಂದ ಗಂಡಾಂತರ. ಸದನಕ್ಕೆ ಬರೋಕೆ ಇಷ್ಟೊಂದು ಭಯವೇ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ರೇಖಾ ಹಾಸನ. ನಮ್ಮ ದೆಹಲಿಯ ಪಾರ್ಲಿಮೆಂಟ್ ಕಾಂಪೌಂಡ್ ಇದೆಯಲ್ಲ, ಅಲ್ಲಿ ಕಳೆದ 15 ದಿನಗಳಿಂದ ಪ್ರತಿದಿನ ಬೆಳಗ್ಗೆ ಒಂದೇ ತರಹದ ಸೀನ್ ನಡೆದಿದೆ. ಮಳೆ ಬರಲಿ, ಬಿಸಿಲಿರಲಿ, ವಿಪಕ್ಷದ ನಾಯಕರೆಲ್ಲ ಸಾಲಾಗಿ ನಿಂತ್ಕೊಂಡು ಕೈಯಲ್ಲಿ ದೊಡ್ಡ ದೊಡ್ಡ ಪೋಸ್ಟರ್ ಹಾಗೂ ಬ್ಯಾನರ್ಗಳನ್ನು ಹಿಡಿದು ಅಮಿತ್ ಶಾ ಅವರೇ ಎಲ್ಲಿದ್ದೀರಪ್ಪ, ಸದನದ ಒಳಗಡೆ ಬಂದು ಜವಾಬ್ ಕೊಡಿ ಅಂತ ಗಂಟ್ಲು ಹರಿಯೋ ಹಾಗೆ ಕೂಗ್ತಿದ್ದಾರೆ. ಆದರೆ ಅಸಲಿ ತಮಾಷೆ ಇಲ್ಲಿದೆ ನೋಡಿ. ಅಮಿತ್ ಶಾ ಅವರು ದೆಹಲಿಯಲ್ಲೇ ಇದ್ದಾರೆ. ಸಂಸತ್ತಿನ ಕಾಂಪೌಂಡ್ ಒಳಗಡೆ ಇರೋ ತಮ್ಮ AC ಚೇಂಬರ್ಗೆ ಬೆಳಗ್ಗೆ 10 ಗಂಟೆಗೆ ಬಂದು ಸಾಯಂಕಾಲ 7ರವರೆಗೂ ಕೂತಿರ್ತಾರಂತೆ. ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಇಬ್ಬರು ತಮ್ಮ ಕಚೇರಿಯಲ್ಲೇ ಇರ್ತಾರೆ. ಪಕ್ಕದಲ್ಲೇ ಲೋಕಸಭೆ ಮತ್ತು ರಾಜ್ಯಸಭೆ ನಡೀತಿರುತ್ತೆ. ಆದರೆ ಇವ್ರು ಮಾತ್ರ ಸಂಸತ್ತಿನ ಆವರಣಕ್ಕೆ ಬರ್ತಾರೆ, ಆದರೆ ಸದನದ ಒಳಗಡೆ ಮಾತ್ರ ಕಾಲಿಡಲ್ಲ. ಇದನ್ನು ನೋಡಿ ವಿಪಕ್ಷದವ್ರಿಗೆ ತಲೆ ಕೆಟ್ಟು ಹೋಗಿದೆ. ಅಲ್ಲ ಸ್ವಾಮಿ, ಪಕ್ಕದ ಕೊಠಡಿಯಲ್ಲೇ ಕುಂತಿದ್ದೀರಲ್ಲ, ಒಳಗಡೆ ಬಂದು 4 ಮಾತು ಹೇಳೋಕ್ಕೆ ಏನು ಸಮಸ್ಯೆ ನಿಮಗೆ? ದೆಹಲಿ ಪೊಲೀಸರು ನಿಮ್ಮ ಅಡಿಯಲ್ಲೇ ಬರ್ತಾರಲ್ಲ. ದೆಹಲಿಯಲ್ಲಿ ವಿದ್ಯಾರ್ಥಿನಿಯರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು, ಪೆಲೆಟ್ ಗನ್ ಹಾಗೂ ಟಿಯರ್ ಗ್ಯಾಸ್ ಬಳಸಿದ್ದರ ಬಗ್ಗೆ ಬಂದು ವಿವರಣೆ ನೀಡಿ ಅಂತ ವಿಪಕ್ಷಗಳು ಕೇಳಿ ಸುಸ್ತಾಗಿವೆ. ಇತ್ತ ಗೋಧಿ ಮೀಡಿಯಾದವರ ಕತೆ ಇನ್ನೊಂದು ಥರ. ಇವರಿಗೆ ಬೆಳಗ್ಗೆ ಎದ್ದ ತಕ್ಷಣ ರಾಹುಲ್ ಗಾಂಧಿ ಎಲ್ಲಿದ್ದಾರೆ, ಜಂತರ್ ಮಂತರ್ಗೆ ಹೋದ ಯೂಟ್ಯೂಬರ್ಗಳು ರಾಂಚಿಗೆ ಯಾಕೆ ಹೋಗಿಲ್ಲ ಅಂತ ಅಭಿಜಿತ್ ದೀಪ್ಗೆ ಅವ್ರನ್ನ ಕೇಳೋಕೆ ಎದೆಗಾರಿಕೆ ಇದೆ. ಆದರೆ ದೇಶದ ಗೃಹ ಸಚಿವರು ಸಂಸತ್ತಿನ ಒಳಗಡೆ ಯಾಕೆ ಬರ್ತಿಲ್ಲ ಅಂತ ದಬಾಯಿಸಿ ಕೇಳೋಕೆ ಮಾತ್ರ ಧೈರ್ಯವೇ ಇಲ್ಲ. ಇತ್ತ ಅಮಿತ್ ಶಾ ಅವರ ಟ್ವೀಟ್ ಖಾತೆ ನೋಡಿದ್ರೆ ಬಿಹಾರದ ಸಂಸದೆ ಶಾಂಭವಿ ಚೌಧರಿ ಕುಟುಂಬದ ಭೇಟಿ, ರಾಜಸ್ಥಾನದ CM ಭಜ್ಜನ್ ಲಾಲ್ ಅವರ ಭೇಟಿ, ಗೋವಾ CM ಭೇಟಿ ಹಾಗೂ ರೆಪ್ಕೋ ಬ್ಯಾಂಕ್ ಮ್ಯಾನೇಜ್ಮೆಂಟ್ನಿಂದ ಡಿವಿಡೆಂಡ್ ಚೆಕ್ ಸ್ವೀಕರಿಸಿದ ಫೋಟೋಗಳು ಎಲ್ಲವೂ ಸಾಲಾಗಿ ಅಪ್ಲೋಡ್ ಆಗ್ತಿರ್ತವೆ. ಆದರೆ ಅಸಲಿ ವಿಷಯ ಏನಪ್ಪ ಅಂದರೆ, ಕೇಂದ್ರ ಸರ್ಕಾರವೇ ರಾಜ್ಯಸಭೆಯಲ್ಲಿ ನೀಡಿದ ಅಂಕಿಅಂಶದ ಪ್ರಕಾರ ಅಮಿತ್ ಶಾ ಅವರ ಸ್ವಂತ ರಾಜ್ಯವಾದ ಗುಜರಾತ್ನಲ್ಲಿ 18,000ಕ್ಕೂ ಹೆಚ್ಚು ಸಹಕಾರಿ ಸಂಘಗಳು ನಷ್ಟದಲ್ಲಿವೆ. 10% ಕೆಲಸ ಮಾಡ್ತಿಲ್ಲ ಮತ್ತು 1300 ಸಂಸ್ಥೆಗಳು ದಿವಾಳಿಯಾಗುವ ಹಂತದಲ್ಲಿವೆ. ಗೃಹ ಸಚಿವರಾಗಿ ಮಣಿಪುರದಲ್ಲೂ, ಸಹಕಾರ ಸಚಿವರಾಗಿ ತಮ್ಮ ರಾಜ್ಯದಲ್ಲೂ ಸಫಲರಾಗದ ಶಾ ಸಾಹೇಬ್ರಿಗೆ ಸದನದ ಒಳಗಡೆ ಬರೋಕೆ ಮಾತ್ರ ಟೈಮೇ ಸಿಗ್ತಿಲ್ವಂತೆ. ಅಮಿತ್ ಶಾ ಅವರನ್ನು ಅಸ್ಸಾಂ ವಿಷಯದಲ್ಲೂ ಪ್ರಶ್ನಿಸಬೇಕಿದೆ. ಅಲ್ಲಿ ಭೀಕರ ಪ್ರವಾಹ ಬಂದಿದ್ರೂ ವಿಪತ್ತು ನಿರ್ವಹಣಾ ಸಚಿವರಾಗಿ ಅವರು ಅಸ್ಸಾಂಗೆ ಭೇಟಿಯೇ ನೀಡಿಲ್ಲ. 2021ರ ಚುನಾವಣೆ ವೇಳೆ ಅಮಿತ್ ಶಾ ಅಸ್ಸಾಂನಲ್ಲಿ ನಿಂತು ಭಾಷಣ ಬಿಗಿದಿದ್ರು. ಮಿತ್ರರೇ, ನಮಗೆ ಇನ್ನೊಮ್ಮೆ 5 ವರ್ಷ ಅವಕಾಶ ಕೊಡಿ. ಮೋದಿಜಿಯವರ ನೇತೃತ್ವದಲ್ಲಿ ಎಂತಹ ಜಲ ನಿರ್ವಹಣೆ ಮಾಡ್ತೀವಿ ಅಂದರೆ, ಪ್ರವಾಹದ ನೀರೆಲ್ಲ ದೊಡ್ಡ ಸರೋವರಗಳಿಗೆ ಹರಿಸಿ ಪ್ರವಾಸೋದ್ಯಮ ಮಾಡ್ತೀವಿ. ಅಸ್ಸಾಂನಲ್ಲಿ ಎಂದಿಗೂ ಪ್ರವಾಹವೇ ಬರದಂತೆ ಮಾಡ್ತೀವಿ ಅಂತ. ಆದರೆ 5 ವರ್ಷ ಕಳೆಯುತ್ತಾ ಬಂದರೂ ಅಸ್ಸಾಂ ಮುಳುಗ್ತಿದೆ. ಶಾ ಸಾಹೇಬ್ರು ಅಸ್ಸಾಂಗೂ ಹೋಗ್ತಿಲ್ಲ, ಇತ್ತ ದೆಹಲಿಯಲ್ಲಿದ್ದು ಸಂಸತ್ತಿಗೂ ಬರ್ತಿಲ್ಲ. ಮಧ್ಯದಲ್ಲಿ ಆಗಸ್ಟ್ 6ರಂದು ಅಮಿತ್ ಶಾ FCRA ತಿದ್ದುಪಡಿ ಬಿಲ್ ತರಲು ಸದನಕ್ಕೆ ಬರ್ತಾರೆ. ದೇಶ ವಿರೋಧಿಗಳ ಫಂಡಿಂಗ್ ನಿಲ್ಲಿಸ್ತಾರೆ ಅಂತ BJPಯವರು ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಸೃಷ್ಟಿಸಿದರು. ಆದರೆ ಆಗಸ್ಟ್ 6ರ ಸಂಜೆ ಅವರು ಕ್ರಿಶ್ಚಿಯನ್ ಧರ್ಮಗುರುಗಳನ್ನು ಭೇಟಿಯಾಗಲು ಹೋದರು. ಬಿಲ್ ವಿಷಯ ಕೇವಲ ಗಾಳಿ ಸುದ್ದಿಯಾಯಿತು ಅಷ್ಟೇ. ಇತ್ತ ಕಾಂಗ್ರೆಸ್ ಕೂಡ ಪೋಸ್ಟರ್ ವಾರ್ಗೆ ಧುಮುಕಿದೆ. ಸಂಸತ್ತಿನ ಗಲ್ಲಿಗಳಲ್ಲಿ ಅಮಿತ್ ಶಾ ನಾಪತ್ತೆ ಎಂಬ ಪೋಸ್ಟರ್ಗಳು ರಾರಾಜಿಸುತ್ತಿವೆ ಎಂದು ಸಂಸದ ಗೌರವ್ ಗೋಯಲ್ ಟ್ವೀಟ್ ಮಾಡಿದರು. ರಾಹುಲ್ ಗಾಂಧಿಯವರಂತೂ ಇಂಗ್ಲಿಷ್ನಲ್ಲಿ ನೇರ ವಾಗ್ದಾಳಿ ನಡೆಸಿದರು. ವಿದ್ಯಾರ್ಥಿನಿಯರ ಮೇಲೆ, ಯುವಕರ ಮೇಲೆ ಪೆಲೆಟ್ ಗನ್ ಪ್ರಹಾರ ನಡೆಸಿದ ಪೊಲೀಸರನ್ನು ಭ್ರಷ್ಟಗೊಳಿಸಿದ ಜವಾಬ್ದಾರಿ ಗೃಹ ಸಚಿವ ಅಮಿತ್ ಶಾ ಅವರದ್ದು. ಅವರಿಗೆ ಸಂಸತ್ತಿಗೆ ಬರುವ ಕನಿಷ್ಠ ಸೌಜನ್ಯವಾಗಲಿ ಧೈರ್ಯವಾಗಲಿ ಇಲ್ಲ. ಇಲ್ಲಿ 2 ಸಾಧ್ಯತೆಗಳಿವೆ. ಮಕ್ಕಳ ಮೇಲೆ ಈ ದೌರ್ಜನ್ಯ ನಡೀತಿರೋದು ಗೊತ್ತಿರಲಿಲ್ಲ, ಹಾಗಿದ್ರೆ ಅವರು ಅಸಮರ್ಥರು, ಅಥವಾ ಅವರೇ ಈ ಹಿಂಸಾಚಾರಕ್ಕೆ ಆದೇಶ ನೀಡಿದ್ದಾರೆ, ಹಾಗಿದ್ರೆ ಅವರು ಅಪರಾಧಿ. 2 ರೀತಿಯಲ್ಲೂ ಅವರೇ ಜವಾಬ್ದಾರ ಅಂತ ರಾಹುಲ್ ಗಾಂಧಿ ಗುಡುಕಿದ್ದಾರೆ. ವಿಪಕ್ಷಗಳು ದೆಹಲಿ ಹಿಂಸಾಚಾರ ಮಾತ್ರವಲ್ಲ, ಜಮ್ಮು ಕಾಶ್ಮೀರ ರಾಜ್ಯದ ಅರ್ಹತೆ ಬಗ್ಗೆಯೂ ಪ್ರಶ್ನಿಸುತ್ತಿವೆ. ಡಿಸೆಂಬರ್ 2023ರಲ್ಲಿ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ 24ರೊಳಗೆ ಚುನಾವಣೆ ನಡೆಸಿದ ರಾಜ್ಯದ ಅರ್ಹತೆ ಮರುಸ್ಥಾಪಿಸಿ ಎಂದು ಹೇಳಿತ್ತು. ಚುನಾವಣೆಗಳೇನೋ ನಡೆದವು, ಆದರೆ 2 ವರ್ಷಗಳಾದರೂ ರಾಜ್ಯದ ಅರ್ಹತೆ ನೀಡಲಿಲ್ಲ. ಮತ್ತೆ ಜನರು ಸುಪ್ರೀಂ ಕೋರ್ಟ್ಗೆ ಹೋದಾಗ ಡಿಸೆಂಬರ್ 2025ರಲ್ಲಿ ಕೋರ್ಟ್ ಗಡಿ ಪರಿಸ್ಥಿತಿಯ ನೆಪ ಹೇಳಿತ್ತು. ಮೇ 2024ರಲ್ಲಿ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಸಂಸತ್ತಿನಲ್ಲಿ ಇದು ಸಾರ್ವಭೌಮ ಭರವಸೆ, ರಾಜ್ಯದ ಅರ್ಹತೆ ತಂದೇ ತರ್ತೇವೆ ಅಂತ ಹೇಳಿದರು. ಜುಲೈ 20ರಂದು ಜಮ್ಮು ಕಾಶ್ಮೀರದ CM ಉಮರ್ ಅಬ್ದುಲ್ಲಾ ಅವರೇ ಬ್ಯಾನರ್ ಹಿಡಿದು ಪ್ರತಿಭಟನೆಗೆ ಧುಮುಕಿದ್ರು.
ಸದನದ ಒಳಗಡೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಸಭಾಪತಿಗಳ ಹತ್ರ ಹೋಗಿ ನಾವೇನು ಆಕಾಶದಲ್ಲಿ ಏನು ನಡೀತಿದೆ ಅಂತ ಕೇಳ್ತಿಲ್ಲ, CRPF, RAF ಮತ್ತು ಪೊಲೀಸ್ ಪಡೆಗಳು ಎಸಗಿದ ದೌರ್ಜನ್ಯದ ಬಗ್ಗೆ ಗೃಹ ಸಚಿವರಿಂದ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೊಡಿಸಿಬಿಡಿ ಅಂತ ಮನವಿ ಮಾಡಿದರು. ಸಭಾಪತಿಯವರು ಕೂಡ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರಿಗೆ ವಿಪಕ್ಷದವರು ಕೇಳ್ತಿದ್ದಾರೆ, ಸಚಿವನಾಗಿ ಅವರ ಬೇಡಿಕೆಯನ್ನು ಗೃಹ ಸಚಿವರಿಗೆ ತಲುಪಿಸಿ ಎಂದರು. ಆಗ ರಿಜಿಜು ಮತ್ತು ರವಿಶಂಕರ್ ಪ್ರಸಾದ್, ಸಚಿವರು ಯಾವಾಗ ಬರಬೇಕು ಅಂತ ವಿಪಕ್ಷ ನಿರ್ಧರಿಸೋಕ್ಕಾಗಲ್ಲ, ಕಲಾಪ ನಡೆದ್ರೆ ಚರ್ಚೆ ಆದರೆ ಸಚಿವರು ಬರ್ತಾರೆ ಅಂತ ಹೇಳಿದರು. ಅದಕ್ಕೆ ಖರ್ಗೆ, ಗೃಹ ಸಚಿವರು ಬರ್ತಿಲ್ಲ ಅಂತಾನೆ ಕಲಾಪ ನಡೀತಿಲ್ವಲ್ಲ ಎಂದು ಕಿಡಿಕಾರಿದರು. ತಕ್ಷಣ ರಿಜಿಜು, ಖರ್ಗೆ ಅವರು ನಿಯಮ 240 ಉಲ್ಲೇಖಿಸದೆ ಪ್ರತಿದಿನ ಒಂದೇ ವಿಷಯ ಪ್ರಸ್ತಾಪಿಸಿ ಸಮಯ ಹಾಳು ಮಾಡ್ತಿದ್ದಾರೆ ಅಂದರು. ಅದಕ್ಕೆ ಖರ್ಗೆ ಅವರು ಸಖತ್ತಾಗೆ ಟಾಂಗ್ ಕೊಟ್ಟರು. ಈಗ ನಾನು ರಿಜಿಜು ಅವರಿಂದ ನಿಯಮ ಕಲಿಯಬೇಕಾಗಿದೆ. ನಿಯಮ ಪುಸ್ತಕ ನನ್ನ ಬಳಿಯೂ ಇದೆ. ನೀವು ದಿನವೂ ಚೇಂಬರ್ಗೆ ಬಂದು ಓದ್ತಿದ್ದೀರಲ್ಲ, ನಾನು ಓದಬಾರ್ದೆ? ಎಲ್ಲಿ ಮಾತನಾಡಬೇಕು, ಹೇಗೆ ಮಾತನಾಡಬೇಕು ಎನ್ನುವುದು ನನ್ನ ಹಕ್ಕು. ಅರುಣ್ ಜೇಟ್ಲಿ ಅವರೇ ಹೇಳಿದರು. ಅಡಚಣೆ ಉಂಟು ಮಾಡುವುದು ಪ್ರಜಾಪ್ರಭುತ್ವದ ಒಂದು ಭಾಗ ಎಂದು ನೀವು ಜವಾಬ್ದಾರಿಯಿಂದ ತಪ್ಪಿಸಿಕೊಂಡು ಓಡ್ತಾ ಇದ್ದೀರಾ ಅಂತ ಟೀಕೆ ಮಾಡಿದರು. ಇನ್ನೊಂದೆಡೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್, ಕಲಾಪ ತಡೆಯುವ ವಿಪಕ್ಷ ಸಂಸದರ ಸಂಬಳ ಕಡಿತಗೊಳಿಸಿ ಎಂದರು. ಅದಕ್ಕೆ ವಿಪಕ್ಷಗಳು, ಸಂಸತ್ತಿಗೆ ಬಂದರೂ ಸದನದ ಒಳಗಡೆ ಬರದೇ ಇರುವ ಅಮಿತ್ ಶಾ ಅವರ ಸಂಬಳವನ್ನು ಮೊದಲು ಕಟ್ ಮಾಡಿ ಎಂದು ತಿರುಗೇಟು ಕೊಟ್ಟವು. ಸೊ ಮಳೆಗಾಲದ ಅಧಿವೇಶನದ ಬಹುಪಾಲು ಸಮಯ ಅಮಿತ್ ಶಾ ಅವರ ಗೈರು ಹಾಜರಿಯಿಂದಾಗಿಯೇ ಹಾಳಾಯಿತು. ವಿಪಕ್ಷಗಳು ಅಮಿತ್ ಶಾ ಉತ್ತರಿಸಿ ಅಂತ ಪೋಸ್ಟರ್ ಹಿಡಿದು ನಿಂತರೆ ಅಮಿತ್ ಶಾ 15 ದಿನ ಸದನದ ಮುಖನೇ ನೋಡಲ್ಲ ಅಂತ ವಿಪಕ್ಷಗಳು ಅಂದ್ಕೊಂಡಿರಲಿಲ್ಲ. ಅತ್ತ ಅಮಿತ್ ಶಾ ಅವರಿಗೂ ವಿಪಕ್ಷವನ್ನು ಎದುರಿಸಲು ಆಗುತ್ತಿಲ್ವೇ? ವಿಪಕ್ಷ ಶಕ್ತಿಶಾಲಿಯಾಗಿದೆಯೋ, ಅಮಿತ್ ಶಾ ದುರ್ಬಲರಾಗಿದ್ದಾರೋ ಅಥವಾ ಕಾಲವೇ ಬದಲಾಗಿದೆಯೋ? ಒಟ್ಟಿನಲ್ಲಿ ಈ ಹೈ ಡ್ರಾಮಾಗೆ ಸದ್ಯಕ್ಕಂತೂ ಮುಕ್ತಾಯವಿಲ್ಲ ಅನಿಸುತ್ತೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.